ಪ್ರತಿಭಟನೆ ಸ್ಟಾರ್ಟ್ ಆಗುವುದು ಅದು. ಅಂದರೆ ಇದರರ್ಥ ಇಲ್ಲಿ ಮತ್ತೆ ಹಿಂಸಾರೋಪದ ಅನೇಕ ಘಟನೆಗಳಾಗುವ ಸಾಧ್ಯತೆಗಳಿದಾವೆ. ಇದಕ್ಕೆ ಒಂದು ಉತ್ತರವನ್ನು, ಪರ್ಯಾಯವಾದ ಉತ್ತರವನ್ನು ಸುವೇಂದು ಅಧಿಕಾರಿ ಹುಡುಕಬೇಕಾಗಿದೆ, ಶಾಂತಿ ನೆಲೆಸಬೇಕಾಗಿದೆ. ಮತ್ತು ತಾವು ಕೊಟ್ಟಂತಹ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲ ಈಡೇರಿಸುವಂಥದ್ದು ಇವತ್ತು ಸುವೇಂದು ಅಧಿಕಾರಿ ಅವ್ರ ಮುಂದೆ ಅದು ಎಷ್ಟು ಮಟ್ಟಿಗೆ ಈಡೇರಿಸಬಲ್ಲರು, ಏನು ಮಾಡಬಲ್ಲರು ಅನ್ನೋದನ್ನು. ಈಗಾಗಲೇ 12 ವರ್ಷದ ಆಡಳಿತವನ್ನು ಕೇಂದ್ರದಲ್ಲಿ ಕೊಟ್ಟಂಥ ಮೋದಿಯವರು ಏನೇನು ಕೊಟ್ಟರು, ಏನೇನಿಲ್ಲ ಅನ್ನೋದು ಸಾರ್ವಜನಿಕರ ಮುಂದದ. ಇನ್ನು ಬೆಂಗಾಲ್ ಜನಕ್ಕೂ ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ಮುಂದಿನದಲ್ಲಿ ಸುವೇಂದು ಅಧಿಕಾರಿ ಎಷ್ಟು ಮಟ್ಟಿಗೆ ಹೋಗಲಿಲ್ಲ ಈಡೇರಿಸ್ತಾರೆ ಅನ್ನೋದು ಇಲ್ಲೇ ಪ್ರಮುಖ ಪ್ರಶ್ನೆ. ಈಗ ಎಲ್ಲಕ್ಕಿಂತಲೂ ಮೊದಲನೇ ಪ್ರಶ್ನೆ ಅಂದ್ರೆ, ಈಗ TMC ಏನು ಗೊಂದಲಕೋರರು ಅಂತಾರೆ, ಗುಂಡಾಗಳನ್ನು ಕರೀತಾರೆ, BJPಗರು ಮತ್ತೆ ಕರೀತಾರೆ, ಅವ್ರನ್ನೆಲ್ಲರೂ ಇವತ್ತು ಬುಲ್ಡೋಸರ್ ಹಚ್ಚಿ ಅವ್ರ ಸಂಬಂಧಿಸಿದ ಆಸ್ತಿಗಳನ್ನು ಇನ್ನುಳಿದನ್ನು ಕಂಟ್ರೋಲಿಗೆ ತರುವಂಥ, ಹಿಂಸೆಯನ್ನು ಕಂಟ್ರೋಲ್ ತರುವಂಥ ಪ್ರಯತ್ನವನ್ನು ಸುವೇಂದು ಅಧಿಕಾರಿಯವರ ಹೊಸ ಸರ್ಕಾರ ಮಾಡಲಿಕ್ಕೆ ಶುರು ಮಾಡಿದೆ ಅನ್ನುವಂಥದ್ದು ಈಗಾಗಲೇ ಕಳೆದ 3-4 ದಿನಗಳಿಂದ ನಾವು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಆಪ್ತ ಕಾರ್ಯದರ್ಶಿ ಕೊಲೆ ಆಗ್ತದೆ, ಅವರ ಅದಕ್ಕೆ TMC ಕಾರಣ ಅನ್ನೋದು ಇವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ TMC ನಾವು ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನೋ ಒಟ್ಟು ನಡೀತಾ ಇದೆ, ಗದ್ದಲ ಮೊದಲು ನಿಲ್ತಾ ಇಲ್ಲ. ಇದನ್ನು ಮೊದಲು ನಿಯಂತ್ರಣ ತರಬೇಕಾಗಿದ್ದು ಸುವೇಂದು ಅಧಿಕಾರಿ ಅವ್ರ ಮುಂದೆ ಇರುತ್ತಿರುವಂಥ ದೊಡ್ಡ ಸವಾಲಿದೆ. ಅದನ್ನು ಬಗೆಹರಿಸ್ಕೊಂಡ ನಂತರ ಡೆವಲಪ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ಏನು ಮಾಡಬೇಕಂತ ಮಾಡಿದ್ದಾರೆ, ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಅವುಗಳನ್ನೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯನಾ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಸುವೇಂದು ಅಧಿಕಾರಿಯವರು ಅನ್ನೋದು ಅಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲೂ TMC ಅನ್ನುವಂಥ ಸ್ಟ್ರಾಂಗ್ ಒಂದು ವಿರೋಧ ಪಕ್ಷದಲ್ಲೇ ಅವ್ರ ಪ್ರಮುಖ ಆರೋಪ ಮಧ್ಯದಾಗೆ ಈ ಒಂದು ಚುನಾವಣಾ ಆಯೋಗದ ಮೇಲೆ ಅದ 100 ಸ್ಥಾನಗಳಲ್ಲೇ ಬೋಗಸ್ ಮತದಾನ ಆಗ್ಯದ, ಅಲ್ಲಿ ಎಲ್ಲರೂ ಫುಟೇಜ್ ಕೊಡಬೇಕು ನಮಗೆ ಸುಪ್ರೀಂ ಕೋರ್ಟ್ ಮೂಲಕ ಈಗಾಗಲೇ ಕೇಸ್ ದಾಖಲು ಮಾಡಿದ್ದಾರೆ. 100 ಸ್ಥಳಗಳಲ್ಲಿ ಏನಾದರೂ ಅವುಗಳ ಮರು ತನಿಖೆ ಆಗಿ ಆ ಫುಟೇಜ್ಗಳಲ್ಲೇ ಅಥವಾ ಒಂದು CC ಕ್ಯಾಮ್ರಾಗಳಲ್ಲಿ ಸಿಕ್ಕಂಥ ಒಂದು ಆಧಾರದ ಮೇಲೆ ಮುಂದೆ ಏನೇನು ಆಗ್ಬೋದು, ಮತ್ತು ಅದನ್ನು ಎಲೆಕ್ಷನ್ ಕಮಿಷನ್ ಕೊಡಬಹುದಾ, ಯಾಕೆ ಕೊಡಬಾರದು, ಕೊಡಬೇಕಲ್ಲ ಅನ್ನುವಂಥದ್ದು ನಮ್ಮ ಮಮತಾ ಬ್ಯಾನರ್ಜಿಯವ್ರ ಪ್ರಶ್ನೆ. ಆದರೆ ಈಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನು ನಡೀಲಿ ರಾಜಕೀಯವಾಗಿ. ಅದೇ ಕಾಲಕ್ಕೆ ಈಗ ಸುವೇಂದು ಅಧಿಕಾರಿಯವ್ರ ಮುಂದೆ ಮಮತಾ ಬ್ಯಾನರ್ಜಿಯವರಿಗಿಂತಲೂ ಭಿನ್ನವಾದಂಥ ಆಡಳಿತ ಕೊಡುವಂಥ ಸವಾಲು ಅವ್ರ ಮುಂದೆ. ಈಗ ಎಲ್ಲರೂ ಇಡೀ ದೇಶ ಅವ್ರ ಕಡೆ ಒಂದು